ಅದ್ರ ಪರಿಸ್ಥಿತಿ ಏನಾಕೈತೆ ಅನ್ನೋದನ್ನು ನಾವೊಂದು ಹಾಡಿನಾಗ ಬರೆದಿಲ್ಲ, ಬರ್ತತಿಲ್ಲ ಗೊತ್ತಿಲ್ಲ ನನಗೆ ಹೇಳ್ತೇನೆ ನಾನು. ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು, ದಟ್ಟ ಕಾಡಿನಾಗ ದುಷ್ಟ ಭಕ್ತಗ ದರ್ಶನ ನೀಡಿದರು, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಕಾಡಿನ ಒಳಗ ಕಟುಕನೊಬ್ಬ ಭಾರಿ ಭಕ್ತಿವಂತ, ನಿತ್ಯ ಒಬ್ಬರ ಸ್ವಾಮಿಗೆ ಸತ್ಕಾರ ಮಾಡು ನಿಷ್ಠಾವಂತ, ಸಿಕ್ಕ ಸ್ವಾಮಿಗೆ 3 ಥರದ ನೈವೇದ್ಯ ಕೊಡುವಾತ, ಯಾವ್ದಾರ ನೈವೇದ್ಯ ಸ್ವೀಕರಿಸಬೇಕಂತ ಹಠ ಹಿಡಿಯುವಾತ, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಈ ಭಕ್ತನ ಮೊದಲಿನ ನೈವೇದ್ಯ ಸೆರೆ ಸುರಾಪಾನ, ಬ್ಯಾಡ ಅಂದ್ರ ಹರಿಚಂದ ಪ್ರಾಣಿ ಮಾಂಸದ ಪಕ್ವಾನ, ಅದನ್ನು ಬ್ಯಾಡಂದ್ರ ಅನುಭವಿಸಿ ಅಂತ ಹೆಣ್ಣ ನಿಲ್ಸತಾನ, 3 ಒಂದು ಮುಟ್ಟದರ ಕಟ್ಟಿ ಬಡುವ ತಾನ, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಇಂಥ ಯಮನಂತ ಭಕ್ತಗ ತಪ್ಪಿ ದಟ್ಟ ಕಾಡಿನೊಳಗ ಭಾರಿ ನಿಷ್ಠಾವಂತ ಸ್ವಾಮಿ ಒಬ್ಬ ಸಿಕ್ಕಿವನ ಕೈಯಾಗ, ಸಿಕ್ಕ ಸ್ವಾಮಿನ ಗಪ್ಪಂತ ಭಕ್ತ ದಾರಗ ತರ್ಬೀದ, ನನ್ನ ಸತ್ಕಾರ ಸ್ವೀಕರಿಸಬೇಕಂತ ಕಾಲಿಗಡ್ಡ ಬಿದ್ದ, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಸ್ವಾಮಿಗೆ ಎದ್ಯಾಗ ಟುಕು ಟುಕು ಅಂದರು ತೋರ್ಸದಾಗಲೆಂದ, ಅತಿಥಿಯಾಗಿ ಭಕ್ತನ ಬೆನ್ನತ್ತಿ ಗುಡಿಸಲೊಳಗ ಬಂದ, ಬುದ್ಧಿಗೆ ನೀರು ಕೊಡು ಕಾಲಿಗಂತ ಭಕ್ತ ಮಡದಿಗೆ ಹೇಳಿದ, ಕೈ ಕಾಲ ತೊಳ್ಕೊಂಡು ಬರೋದು ಕಮರಿ ಹಾಕಿ ಕೈ ಮುಗಿದ ನಿಂತಿದ್ದ, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಮನೆ ಮ್ಯಾಲೆ ಸ್ವಾಮಿ ಕುಂಡ್ರೋದಕ್ಕ ಭಕ್ತ ಭಕ್ತಿಲೆ ಕೇಳಿದ, ಮಾಂಸೋ ಮದ್ಯೋ ಹೆಣ್ಣೋ ಇದ್ರಾಗ ಯಾವುದು ಬೇಕರಿ ಅಂದ, 3 ಮುಟ್ಟದ ಸ್ವಾಮಿ ಧರ್ಮ ಸಂಕಟದಾಗ ಬಿದ್ದ, ಸೋಮರಸ ಅಂತ ಸೆರೆ ಕುಡ್ದಾರ ದೇವತೆ ಅದನ್ನ ಅಂದ, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಸಂತೋಷ ಆಗಿ ಭಕ್ತ ಸಿಕ್ಕಂಗ ಸ್ವಾಮಿಗೆ ಸಾರಾಯಿ ಕುಡಿಸಿದ, ನಿಷೇಧಾಗ ಅಪಹಸದ ಮಟನ್ನು ತಕ್ಕೊಂಡು ಬಾ ಅಂದ, ಶಿಸ್ತಂಗಿ 2 ಪ್ರಸಾದ್ ಬಿದ್ದು ಮ್ಯಾಲ ಭಾರಿ ಮಸ್ತಿ ಬಂದ, ಹೋಗಲಿ ಭಕ್ತ 3ನೇ ನೈವೇದ್ಯಕಿನೂ ಕಳಸಂದ, ಅಪ್ಪರ ಸಿಕ್ಕಾರು ಶಿವನಂಗ ಸದ್ಗುರು ದೊರಿಕ್ಯಾರು. ಮಸ್ತಿ ಇಳಿತನ ಶಿಸ್ತಂಗ ಸ್ವಾಮಿಗಳು ಕುಸ್ತಿ ಆಡಿದರು, ಮಸ್ತ್ ಮಜಾ ಇದು ಮೋಸ್ಟ್ಲಿ ಸ್ವರ್ಗದಾಗ ಸಿಗದಂತ ತಿಳಿದಾರು, ಮೆಚ್ಚಿದೆ ಭಕ್ತ ನಿತ್ಯ ಯಾರನ್ನು ಇನ್ನ ಹುಡುಕಬೇಡ ಅಂದಾರು, ಅಪ್ಪರ ಖಾಯಮಾದ ಗುಡ್ಲದಾಗ ಜಂಡ ಹೊಡೆದಾರು, ಅಪ್ಪರ ಸಿಕ್ಕಾರು. ಅಂದ್ರ ಇಲ್ಲಿ ಸ್ವಾಮಿಗಳ್ಗ ಅಥವಾ ಅಪ್ಪರಿಗೆ ಆ ಕಾವಿಗೆ ಬೇಯಕ್ಕ ಹೋಗ್ಬಾರ್ದ್ರಿ, ಯಾಕಂದ್ರೆ ಅದನ್ನ ಕೆಡಿಸಿದ್ದು ಸಾರಾಯಿ. ಸಾರಾಯಿ ಕುಡಿದ್ರಿಂದ ಎಂಥವ್ರಿದ್ರು ಮೂರ್ಖರಾಗ್ತಾರೋ ಅಂತ ಅನ್ನೋದೇ ಈ ಹಾಡಿನ ತಾತ್ಪರ್ಯ. ಇಂಥದನ್ನ ಸಾಮಾನ್ಯ ಒಂದು ವಿಷಯಗಳನ್ನು ಜನ ಕೇಳೋ ಥರ ಹೇಳ್ತೀವಲ್ಲ, ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನನ್ನ ಹಾಡುಗಳು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ಹಾಡುಗಳು. ಅದರಲ್ಲಿ ಒಂದಿಷ್ಟು ಮನೆ ಹೆಣ್ಮಕ್ಳು, ನನ್ನ ಹಾಡನ್ನು ಮಗಳು ಗಂಡನ ಮನೆಗೆ ಹೋಗುವಾಗ ತಾಯಿ ಒಂದಿಷ್ಟು ಯಾವ ರೀತಿ ನಡ್ಕೊಂಡ್ರೆ ತವ್ರ ಮನೆಗೆ ಕೀರ್ತಿ ಬರ್ತೈತೆ ಅಂತ ಹೇಳಿ ಕಳಿಸ್ಕೊಡ್ತಕ್ಕಂಥ ತಾಯಿ ಕರ್ತವ್ಯ. ಅದನ್ನು ನೀವು ಕೇಳಿರಿ. ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರಳಿನ ಕುಡಿ ನೀನು ಹೆಂಗಗಳ ಕೋತ ಕುಂತ್ಯಾಕ, ಕೊಟ್ಟ ಹೆಣ್ಣೈತಿ ಕುಲಿದ್ ಹೊರತ ಬಿಡುಬ್ಯಾಡುವ ನೀ ಮರೆತ, ಅನುಗಾಲ ನಡೆದಂತ ಹೆಣ್ಣು ಜನ್ಮದ ಈ ಮಾತ, ನನ್ನ ಕರಳಿನ ಕುಡಿ ನೀನು ಹಿಂಗಗಳ ಕೋತ ಕುಂತ್ಯಾಕ, ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನ, ಕುಡಿ ಬಿಟ್ಟು ಹೊರಗ ಬಂದು ಹೂ ಹಣ್ಣು ಕೊಡದೇನ, ಹಿಡಿ ಮನದಾಗ ನನ್ನವ್ವ ನಗ ನಗತಾ ಹೋಗ್ಯವ್ವ, ನಾ ಎಷ್ಟು ದಿನದಾಕ್ಯವ್ವ ಕಡಿತನಕ ನಿನ ಗಂಡವ್ವ, ನನ್ನ ಕರಡಿ. ಈ ಹಾಡನ್ನು ಕೇಳಿದ್ರೆ ನೀವು ಇವತ್ತು ಗಂಡನ ಮನೆಗೆ ಕಳಿಸ್ಕೊಟ್ಟ ನಂತರ ಆ ಕಳಿಸ್ಕೊಟ್ಟವ್ರ ಕೆಲಸ ಮುಗಿದು ಹೋಯ್ತು ರೀ. ಗಂಡನ ಮನೆಗೆ ಒಳಗೆ ಬಸ್ಸಲ್ಲೊಳಗೆ ಕಾಲಿಡ್ತಾಳ,
ಆಕಿ ಪರಿಸ್ಥಿತಿ ಏನಾಗಬಾರ್ದು. ಗೊತ್ತಿರದೇ ಇರ್ತಕ್ಕಂಥ ಮನೆ, ಗೊತ್ತಿರದೇ ಇರ್ತಕ್ಕಂಥ ಜನ, ಅಲ್ಲಿ ಇನ್ನು ಜೀವನ ಆರಂಭ ಮಾಡ್ತಾರೆ. ಆವಾಗ ಆಕಿ ಮನಸ್ಸಿನಲ್ಲಿ ಆಗ್ತಕ್ಕಂಥ ತುಮುಲದ ಬಗ್ಗೆ ಸುಮ್ಮನೆ ಕೂತಾಗ ಮೊನ್ನೆ ಹೇಳಿರಲಿಲ್ಲ ಕೊರೋನಾದಾಗ, ಅದು ನಮ್ಮ ಮನ್ಯಾಗ ಮಕ್ಕಳನ್ನ ಕಳಿಸುವಾಗ ಗಾಡಿ ಕಟ್ಟಿ ಅವಾಗ ಕಳಿಸಿ ಹೋಗ್ತಿದ್ರು. ಅವಾಗ ಚೆನ್ನಾಗಿರವ ಏನು ಮಾಡೋದು ಅಂತಂತದೇನು ವಿಚಾರ ಮಾಡಬೇಡ, ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊ, ಈ ಥರ ಹೇಳಿ ಹೇಳಿ ಹೋಗ್ತಾರೆ. ಅದನ್ನು ನಾನು ಹಾಡನ್ನು ಮಾಡಿದ್ದೇನೆ. ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ, ಅಟ್ಟ ಅರಣದಾಗ ಗಟ್ಟಂಗ ಕಣ್ಣ ಕಟ್ಟಿ ಬಿಟ್ಟಂಗ ನಿಸಿ ದುಃಖ ಒಟ್ಟರಿಸಿ ಬಂತೆವ್ವ. ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ, ಕೊಟ್ಟಿರುವ ಹೆಣ್ಣು ಕುಲದ ಹೊರತದು ಅನ್ನುವಂಗ, ಬಿಟ್ಟಿಯಾಳಂದ ದುಡಿಲಾಕ ಕೊಟ್ಟ ಕಳಿಸಿದಂಗ, ಮೆಟ್ಟಿದ ಮನಿಯಾಗ ತಾಗಿ ಬಾಗಿರುವಂತ, ಮೆಟ್ಟಿದ ಮನಿಯಾಗ ತಾಗಿ ಬಾಗಿರುವಂತ, ಕಟ್ಟಂತ ಕಳ್ಳ ಚೂಟೊಗದು ಬಿಟ್ಟಂಗ, ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ. ಈ ಹಾಡನ್ನು ಇನ್ನೂ ಹೊರಗಡೆ ಬಿಟ್ಟಿಲ್ಲ ರೀ. ನಿಮ್ಗೆ ಹೇಳ್ತೇನೆ ರೀ, ಎಂಥ ಹೆಣ್ಮಕ್ಳಿದ್ರು ಕೂಡ ಆ ಗಂಡನ ಮನೆಗೆ ಬಂದಿರತಕ್ಕಂಥ ಅವಳ ಅದು ಗಂಟ್ಲು ಗುಬ್ಬಿ ಬಿಗಿದು ಬಿಡ್ತೈತೆ ರೀ. ಅಂಥ ಸಬ್ಜೆಕ್ಟ್ ಸಾಮಾನ್ಯ ಮನ್ಯಾಗ ನಾವು ಏನು ಮಾತಾಡ್ತೀವಲ್ಲ ಅದನ್ನೇ ಹಾಡಿನ ರೂಪದಲ್ಲಿ ತಂದಾಗ ಆಗ್ತಕ್ಕಂಥ ಭಾವನೆ ಬದಲಾವಣೆ ಈ ಆ ಹಾಡ ಕೇಳಿದವ್ರಿಗೆ ಗೊತ್ತಾಗ್ತದೆ. ಹೀಗಾಗಿ ನಾನು ಸುಮಾರು ಹಾಡುಗಳನ್ನ ಇವತ್ತು ಬರೆದಿಲ್ಲ ಅಂದರೆ ಇಂಥ ಜೀವನದ ಬಗ್ಗೆ, ಇಂಥ ಮನುಷ್ಯನ ಬಗ್ಗೆ ಏನು, ಅಕ್ಕ, ತಂಗಿ, ಮಾವ, ಅಳಿಯ, ಆನಂತರ ಮನೆಯಲ್ಲಿ ನಡೀತಕ್ಕಂಥ ಅಕ್ಕನ ಮಗಳು, ಅಣ್ಣ ಮಾವನ ಮಗಳು, ಈ ಎಲ್ಲ ಹಾಡುಗಳನ್ನ ಎಲ್ಲ ಸುಮಾರು 600 ಕ್ಯಾಸೆಟ್ ಜೊತೆಗೆ ಇತ್ತಿತ್ತಲಾಗಿ ಬರೆದಿರ್ತಕ್ಕಂಥ ಹಾಡುಗಳಲ್ಲಿ ನೀವು ಕೇಳಬಹುದು, ನೋಡಿರ್ಬೋದು. ಈ ಹಾಡಿನ ಜೊತೆಗೆ ಒಂದಿಷ್ಟು ಸಿನಿಮಾ ನಂಟು ನಮ್ಮಪ್ಪನ ನಾ ಯಾರ ತಕ್ಕ ಹೋಗಲಿಲ್ಲ ರೀ. ಸಿನಿಮಾಗೆ ನನಗೆ ಪಾತ್ರ ಕೊಡ್ರಿ ಅಂತ, ನನಗೊಂದು ಹಾಡ ಕೊಡ್ರಿ ಅಂತ ಕೇಳಕ್ಕೆ ಹೋಗಲಿಲ್ಲ. ಕಾರಣ ಏನಂತಂದ್ರೆ ಎಲ್ಲಿ ಜನಪ್ರಿಯತೆ ಇರ್ತೈತೋ ಅದೇ ಹುಡ್ಕೊಂಬಂದ್ಬಿಡ್ತೈತಿ. ಹಾಗೆ ನನ್ನ ಥರ ನನ್ನ ಹಾಡನ್ನು ಕೇಳಿ ಒಂದಿಷ್ಟು ಯಾರ ಹೆಸರು ಹೇಳೋದಿಲ್ಲ ನಾನು, ಅವ್ರು ಬಂದು ನಮ್ಮ ಸಿನಿಮಾದಾಗ ಒಂದು ಹಾಡ್ರಿ ಹೊಸಕೋಟೆಯವರ, ಆವಾಗಲೇ ಸಂಖ್ಯಾಬಾಳೆನೂ ಇದ್ರೊಳಗೆ ಬಂತು, ಜನಪ್ರಿಯತೆ ಪಡೆದಿರ್ತಕ್ಕಂಥ ಕಚಾಲು ಮಚಾಲು ಹೆಂಗೌಲ ನಿಂಡವುಗಳು, ಗೋವಿಂದ ಜಡ್ರಳ್ಳಿ ಹೆಂಗೌಲ ನಿನ್ ಕನಸುಗಳು, ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು, ಬ್ಯಾಡಂದ್ರೂ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಕಚಾಲು. ಈ ಹಾಡು ನಿಮಗೆ ಹೇಳ್ತೀನಿ ರೀ, ನೀವು ನಂಬುತ್ತೀರೋ ಬಿಡ್ತಾರೋ ಗೊತ್ತಿಲ್ಲ ರೀ. ನಾಗೇಂದ್ರ ಪ್ರಸಾದ್ ಅವ್ರು ಹಾಡಾಗಿ ತಗೊಂಡ್ಬಂದ್ರೆ ನನಗೆ ಭಾಳ ಆತ್ಮೀಯರಿ ಅವರು. ನಾಗೇಂದ್ರ ಇದು ಹಾಡೇನ್ರಿ ನಾನು, ಏನ್ರಿ ಇದು ಗುರುಗಳೇ, ನೀವು ಸುಮ್ಮ ಹಾಡ್ರಿ ಇಷ್ಟೇ, ನೀವು ಸುಮ್ಮ ಹಾಡ್ರಿ, ನೀವು ಅದು ನಂತರ ನೋಡ್ರಿ. ನೀವು ಏನು ಯಾರು ಹುಚ್ಚೋ ಗೊತ್ತಿಲ್ಲ ರೀ ನನಗೆ. ಆ ಹಾಡಿದ ನಂತರ ನನ್ನ ಮುಂದೆ ಹುಡುಗರು ಕುಣಿತಾವ, ನನ್ನ ಮುಂದೆ ಹಾಡ್ತಾವ, ನಾನು ಹಾಡೇನಂತ ಯಾರಿಗೂ ಗೊತ್ತಿಲ್ಲ. ಅದನ್ನೇ ಹೇಳ್ತೇನೆ ರೀ. ಏನಂತಂದ್ರೆ ಇಲ್ಲಿ ದುಡ್ಡು ಗಳಿಸೋದು ಅಥವಾ ಅದನ್ನ ಆ ಜಾಣತನದಿಂದ ಅದನ್ನ ಸಿನಿಮಾ ಕೊಡೋದು ಮಹತ್ವ ಅಲ್ಲ, ಅದು ಎಷ್ಟರ ಮಟ್ಟಿಗೆ ಆಳವಾಗಿ ಇಳಿತೈತೆ ಅಂತಕ್ಕಂಥದ್ದೇ ಆ ಸಿನಿಮಾದ್ದು ಕೊಟ್ಟಿರ್ತಕ್ಕಂಥ ಒಂದು ಜಾಣತನ ಅನ್ನಿಲ್ಲ. ಇಂಥ ಸಿನಿಮಾ ಬರೋದು ಕಮ್ಮಿ ಈಗ. ಕಾರಣ ಏನಂತಂದ್ರೆ ಏಕತಾನತೆ, ಅದೇ ಅಂಗಿ ಕಳೆದು ಗುಂಡೆ ಇದು ಮಾಡೋದು, ಕಿತ್ವಾದ ಡೈಲಾಗ್ ಹೇಳೋದು, ಒಂದಿಷ್ಟು ಹಾಡುಗಳು, ಹಳ್ಳಿ ಮಾಡಿ ಅದೇ ಮಚ್ಚು, ಅದೇ ಲಾಂಗು, ಅದೇ ಇದು ಅಪರಾಧ, ರಕ್ತಪಾತ. ಎಷ್ಟು ದಿನ ಹತ್ಕೊಳ್ಳೋರು ನೀವು, ಎಷ್ಟು ದಿನ. ಹೀಗಾಗಿ
ನಮ್ಮ ತಲೆ ಮೇಲೆ ನಾವು ಕಲ್ಲು ಚೆಲ್ಕೊಳಕತ್ತೀವಿ ನಾವು ಸಾಕು. ಇದು ನೋಡ್ರಿ ನೀವು ಥಿಯೇಟ್ರಿಗೆ ಜನ ಬರೋದಿಲ್ಲ ಈಗ, ಗೊತ್ತಾಗ್ಬಿಟ್ಟೈತಿ. ಅದ್ರಾಗ ಬಾಹುಬಲಿ ಬಂದ ನಂತರ ಅಂತ ಮುಗ್ದ ಹೋಗ್ತೀವಿ, ಎಲ್ಲರೂ ಮಡಿಸಿಟ್ಟು ಮ್ಯಾಲೆ ಇಟ್ಬಿಟ್ಟಿರ್ಬೇಕು. ಹಿಂಗಾಗಿ ಅದು ಇನ್ನು ಬದಲ ಆಗಬೇಕು ಅಂತ ಹೇಳಿ ಸೂಚನೆ ಮಾಡಿದಂಗೆ. ನೋಡ್ರಿ ನೀವು ಕಾಂತಾರ ಯಾಕೆ ಗೆದ್ದು ಹೇಳ್ರಿ, ತಲೆ ಗಿಡ್ಡ ಕೆಟ್ಟ ಕೆರ ಹಿಡಿದ್ಬಿಟ್ಟಿದ್ದೀರ ಅಂಥದ್ರಾಗ ಎಷ್ಟು ಸಿನಿಮಾ ಇಂಥವನ್ನ ನೋಡಬೇಕು. ಇದು ಕಾಂತಾರ ಗೊತ್ತಲ್ಲ, ಅಷ್ಟೇ ಬೇರೆ, ಅಷ್ಟೇ. ಅದ್ರಾಗ ಏನೂ ಇಲ್ಲ ರೀ. ಅದು ಆ್ಯಕ್ಚುಲಿ ಏನು ಅಲ್ಲಿಯ ಆಗುವಗಳು, ಸಂಸ್ಕಾರ, ಅವ್ರ ಸಂಸ್ಕೃತಿ, ಅಲ್ಲಿ ನಡೀತಕ್ಕಂಥ ಒಂದಿಷ್ಟು ಉಪದ್ಯಾಪ, ಒಂದಿಷ್ಟು ಹೊಸ ಮುಖ, ಹೊಸತನ, ಜನ ಅದಕ್ಕೆ ಮಹತ್ವ ಕೊಡ್ತಂತೇಳಿ ಸಿಕ್ಕಾಪಟ್ಟೆ ಗೆದ್ದು ಬಿಡ್ತದು. ಅದು ಸಿಕ್ಕಾಪಟ್ಟೆ ಗೆದ್ದಂತೇಳಿ ನಾ ಭಾಳ ಶಾಣೆ ಅಂತೇಳಿ ನಮಗೇನೋ ತಿಳ್ಕೊಂಡ್ರೆ ಅವನಷ್ಟು ಮೂರ್ಖ ಜಗತ್ತಿನಾಗ ಯಾರೂ ಇಲ್ಲ. ಕಾರಣ ಬೇಜಾರಾಗಿ ಅಲ್ಲಿ ಗೆದ್ದೈತೆ ಅದು. ಹಿಂಗಾಗಿ ಮತ್ತೆ ಅದ್ರ ಬೆನ್ನೈತಿ 100,000 ಕಾಂತಾರಗಳು ಬರ್ತಾವೆ. ಒಂದು ಜೋಗಿ, ಒಂದೇ ಜೋಗಿ, ಒಂದೇ ಶೋಲೆ ಜೋಗಿಯಿಂದ ನೋಡ್ರಿ ನೀವು 100 ಜೋಗಿಯನ್ನು ತೆಗೆದ್ರು ಗೆಲ್ಲಂಗಿಲ್ಲ. ಅದು ಮನುಷ್ಯ ಒಂದ್ಸಲ ಟೇಸ್ಟ್ ಅದು ಗೆಲ್ತಂತ ಹೇಳಿ ಹೋದ್ರೆ ಮುರುಕ್ತನ ಅಂತಾರ. ಹಿಂಗಾಗಿ ಒಂದಿಷ್ಟು ಬದಲಾವಣೆ, ಜನ ಚೇಂಜ್ ಕೇಳ್ತಾರೆ. ಚೇಂಜ್ ಏನು ಕೊಟ್ಟದೊಂದು ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರಲ್ಲ, ನಾವು ನೋಡ್ತೀವಿ. ಅದನ್ನ ನೋಡಿದ್ರೆ ಒಂದಿಷ್ಟು ಚಂದ ಅನಿಸ್ತದ ಹೋಗ್ತೀವಿ ನಾವು. ಜನ ಚೇಂಜ್ ಕೇಳ್ತಾರೆ ಅಂದ್ರೆ ಅವ ಕೊಟ್ಟದ್ದು ಜಾಣತನ ಅಂತ. ನಮ್ಮ ಅಪ್ರಾಣಿಗೂ ಏನಲ್ಲ ರೀ, ಒಂದ್ಸಲ ಕೊಟ್ಟದ್ರೆ ಬೂದೋಗ್ತದೆ, ಅಳಿಸ್ತದು ಆ ವಿಷಯ. ಹೊಸದು ಕೊಟ್ರೆ ಹೊಸದು. ಮಾತು ಮನೆ ಕೆಡಿಸ್ತು, ತೂತ್ವಲಿ ಕೆಡಿಸ್ತೈತಿ, ಎಲ್ಲೋ ಹೋದ್ ನೋಡ್ರಿ. ನನ್ನ ಸ್ವಂತದ ಬಿಟ್ಟು ಈ ಯಾಕೆ ಹೇಳಿದ್ನಿ ಅಂತಂದ್ರೆ, ನಾವು ಎಲ್ಲಿ ಜನಪ್ರಿಯತೆ ಪಡಿತೀವೋ ಅಲ್ಲಿ ಸಿನಿಮಾಗಳಾಗಲಿ ಅಥವಾ ಇನ್ನಿತರ ಜನಗಳಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ಅವ್ನು ಕೊಂಡ್ಕೊಳಕ್ಕೆ ಬರ್ತಾರೆ. ಅಂಥ ಒಂದು ಪರಿಸ್ಥಿತಿ ನನಗೂ ಬಂತಂದ್ರಲ್ಲ. ಸುಮಾರು 80-88 ಸಿನಿಮಾಗಳಲ್ಲಿ ಹಾಡೇನೆ ಅಂತಂದರೆ, ನಾನು ಸಿನಿಮಾ ದೊಡ್ಡ ಹಾಡುಗಾರ, PB ಶ್ರೀನಿವಾಸ, SP ಬಾಲಸುಬ್ರಹ್ಮಣ್ಯ, ನಮ್ಮ ಅಪ್ರಾಣಿಗೂ ಅಲ್ರಿ. ನಾನು ಸಾಮಾನ್ಯ ಒಬ್ಬ ಹಾಡುಗಾರ. ನಾ ಹಾಡಿದ್ರೆ 4 ಮಂದಿ ಕೇಳ್ತಾರೆ ಅಂಥೇಳಿ ನನ್ನ ಹಾಡನ್ನು, ಒಂದಿಷ್ಟು ಹಾಡುಗಳನ್ನು ಬಳಸ್ಕೊಂಡ್ರೆ ಅಷ್ಟೇ. ಹಾಗೆ ಸಿನಿಮಾದಾಗ ಪಾತ್ರ ಮಾಡೋದು ಹೇಳೇ ಬಿಡ್ತೀನಿ ರೀ. ಇಲ್ಲಿ ತನಕ ಹೇಳಿದ್ರು ಸುಮ್ಮನೆ. ನಮ್ಮ ಅಪ್ರಾಣಿಗೂ ನಿಂಗೆ ನಂದಲ್ರಿ. ಅಶ್ವಥ್ ಅವ್ರದ್ದು, ಅಶ್ವಥ್ ಅವರು ನಂದು. ನಿಮ್ಗೆ ಹೌದು, ಅದೇ ಸಿನಿಮಾದ್ದೇ ನಾನು ನಿಂಗಿ ಹಾಡಿಲ್ಲ. ಏನೈತಿ ಒಳಗಡೆ ಏನೇನೈತಿ, ಹುಬ್ಬಳ್ಳಿ ಆಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮೆಯಾಗೆ ಇಲ್ಲದ್ದು ಅಂತ ಅದೇನೈತಿ, ಸ್ಪೇಸಲ್ಲೇನೈತಿ, ತಿನ್ನಲಾಕೇನೈತಿ, ಉಣಲಾಕ. ಮಹಾಕ್ಷತ್ರಿಯ ಹಾಡ್ರಿ, ಮಹಾಕ್ಷತ್ರಿಯ ಲಹರಿ ಇದು ಕಂಪನಿ ಕಾಣ್ತೈತೆ ಅದು. ಆ ಲಹರಿಯೊಳಗೆ ಸಿಕ್ಕಾಪಟ್ಟೆ ಜನಪ್ರಿಯ ಮನುಷ್ಯ ನಾನು. ನಂದೊಂದು ಹಾಡು, ಒಂದಿಷ್ಟು ಪಾತ್ರ ನೀವು ಮಾಡಲೇಬೇಕಂತೇಳಿ ಅಲ್ಲಿಂದ ಶುರು ಆತ. ಲಹರಿ ಗೆದ್ದು ಬಿಡ್ತಲ್ರಿ. ಆ ಗೆದ್ರೆ ಒಬ್ಬ ಕರ್ನಾಟಕದಾಗ ಒಬ್ಬ ಹೊಸ ಹಾಡುಗಾರ, ಒಬ್ಬ ಹೊಸ ನಟ ಹುಟ್ಟಿದ ನಮ್ಮ ಅಪ್ರಾಣಿಗೂ ಮಾಡಲಿಲ್ಲ ರೀ. ಕಾರಣ ಏನಂತಾರೆ, ಜನಪ್ರಿಯ ಆತಂತಾರೆ, ಅದನ್ನ ಕಾಲು ಎಳಿತಾರೆ. ಎಲ್ಲಿ ಮ್ಯಾಲೆ ಹೋಗ್ತದ ನಮ್ಮ ತಲೆ ಮೇಲೆ ಬಂದಿತ್ತು ಅಂತ ಹೇಳಿ ಅವಾಗ ಒಂದು ಸ್ವಲ್ಪ ಬಿಟ್ಬಿಟ್ಟೆ ರೀ. ಈ ಜೋಗಿ ಬಂತು ನೋಡ್ರಿ, ಜೋಗಿನೂ ಹಂಗೆ ಸುಮ್ಮನೆ ಬರ್ತಿರ್ಲಿಲ್ಲ ರೀ. ಜೋಗಿ ಆ ಹಾಡೇನೋ ಜನಪ್ರಿಯ ಆಯಿತು. ಒಡಿ ಮಗ ಬಿಡಬೇಡ ಅವನ್ನ. ಅದು ಎದ್ರ ಪ್ಯಾಟ್ರನ್ ಅಂತಾರೆ, ಚಿಚ್ಚಾರ ಮುಚ್ಚಾರ ಪ್ಯಾಟ್ರನ್. ಸೇಮ್ ಹಂಗೆ 4 ಮಂದಿ ಹಾಡೋದು. ಅದ್ರಾಗಿರ್ತಕ್ಕಂಥ ಈ ರೌಡಿಸಮು ಅದು ಇದು ಕಂಟೆಂಟ್ ಇದ್ದೇ ಇರ್ತೈತಿ. ಜನ ಅದನ್ನು ಕೇಳ್ತಾರೋ, ಅದನ್ನು ಇವ್ರು ಕೊಡ್ತಾರೋ. ಇವರು ಬಿಡಂಗಿಲ್ಲ, ಇವ್ರು ಕೇಳೋದಿಲ್ಲ, ಸುಮ್ಮನೆ ಕಂಡಿಸ್ಬಿಟ್ಟು ಕೇಳಬೇಕು. ಹಿಂಗಾಗಿಬಿಟ್ಟೈತೆ. ಅದು ಕೊಟ್ಟದ್ದಾಯ್ತು, ಇವ್ರು ತೊಗೊಂಡದ್ದಾಯ್ತು. ಅವಾಗ ಅದು ಪಾತ್ರದ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ನಡೆದಾಗ ನಾವು ಬರ್ತಿದ್ದೀನಿ ಮ್ಯಾಲಿಂದ. ಪಾತ್ರದ ಹುಡುಕಾಟದೊಳಗಿದ್ದರು ಅವರು. ನಾನು ಗುರುಗಳದಲ್ಲ ಅಂದ್ಬಿಟ್ಟು, ಏನು ರೀ ನಾನು, ಇದೇ ಅಶ್ವಿನಿದದು, ಅಶ್ವಿನಿ ರಾಮಪ್ರಸಾದ್ ಅವ್ರದ್ದು, ಪ್ರೇಮ್ ಅವ್ರದ್ದು. ಕಚ್ಚಾರ ಮುಚ್ಚಾರ ಏನು ಹಾಡಿಸಿದ್ರು. ಪ್ರೇಮ್ ಜೋಗಿ ಹಾಡುವಾಗ ಗುರುಗಳ ನಿಮ್ದ್ರಿ ಒಂದು ಪಾತ್ರ. ಏನು ರೀ ಅಂದೆ, ಮುಸ್ಲಿಂ ನಾವು ಹಾಡಂಗಿಲ್ಲ. ನಮ್ಮ ಕಾರಣ ಏನಂತಂದ್ರೆ, ಖರೆ ಹೇಳೇನ್ರಿ, ನಿಮ್ಗೆ ಬರ್ಯಾಕೆ ಬರೋಂಗಿಲ್ಲ ಅಂದ್ಬಿಟ್ನೆ ನಾನು. ಮುಸ್ಲಿಂ ಇಲ್ಲಿ ತಕ ಕರ್ನಾಟಕದ ಸಿನಿಮಾ ಇತಿಹಾಸದೊಳಗೆ ಒಂದರೇ ಸಿನಿಮಾದೊಳಗೆ ಮುಸ್ಲಿಂ ಬದಲಾವಣೆ ಐತೆ ನೋಡ್ರಿ. ನೀವನ್ನು ನಿಮ್ದಕ್ಕೆ ನಮ್ದಕ್ಕೆ ಯಾರು ನಿಮ್ದಕ್ಕೆ ಅಂತಾರೇನ್ರಿ? ಕಲಾಶಿಪಾಳ್ಯವ ಪರಿಚಯ ಅಂತಿರ್ಬೇಕಟ್ಟ. ಸಮಗ್ರ ಕರ್ನಾಟಕದೊಳಗೆ ನಿಮ್ದಕ್ಕೆ ನಮ್ದಕ್ಕೆ ಯಾರೂ ಅನ್ನಂಗಿಲ್ಲ.
ನೀವು ಸಮಗ್ರ ಕರ್ನಾಟಕದೊಳಗೆ ಮುಸ್ಲಿಂ ಹುಡುಕಾಡಿದ್ರೆ ಈ ಮುಸ್ಲಿಮನೇ ಅನಿಸಂಗಿಲ್ಲ, ಹಂಗೆ ಹಿಂದೂಗಳ ಜೊತೆಗೆ ಬರ್ತಿರ್ತಕ್ಕಂಥ ಎಷ್ಟೋ ಊರುಗಳಿವೆ ರೀ. ಅಂತ ಹುಡುಕಾಡ್ರೆ ಒಂದು ಮುಸ್ಲಿಂ ಹುಡುಕ್ತಾನೆ. ಪ್ರೇಮ್ ಅವ್ರು ಭಾಳ ಸ್ವಾಭಿಮಾನಿ, ಭಾಳ ಜಾಣ ಮನುಷ್ಯ. 18 ಸೀನ್ ಬರೆದಿದ್ರು, ರಪಕ್ಕದ ಬರೆದಿದ್ರು. ಇಲ್ಲೈತೆ ನೋಡಿ, ನೀವು ಹೆಂಗೆ ಮಾಡ್ತೀರಿ ಮಾಡಿ. ಆವಾಗ ಅದು ಪಾತ್ರ ನೀವು ಮಧ್ಯಕ್ಕೆ ನನಗೆ ಹೇಳ್ಬೇಡ್ರಿ, ನಾನು ಮಾಡೋದಂಗೆ ಮಾಡ್ತಾನೋ. ನಿಮ್ಮ ಕಂಟೆಂಟ್ ಏನು ನಾ ತಪ್ಪಿಸಂಗಿಲ್ಲ, ಅದ್ರಾಗ ಏನೈತಿ ಅದನ್ನು ನನ್ನ ಇದ್ರೊಳಗೆ ಮಾಡ್ತೀನಿ ನಾನು. ಅದನ್ನು ಆ ಮುಸ್ಲಿಂ ಕ್ಯಾರೆಕ್ಟರ್ 63 ಸಿನಿಮಾಗಳು ಮಾಡೀನಿ ನಾನು. ಅದು ಒಂದು ಇದರಿಂದ ಮುಸ್ಲಿಂ ಟೊಪ್ಪಿಗೆ ಹಾಕಿ ಒಂದು ಸಿನಿಮಾದಿಂದ 63 ಸಿನಿಮಾ ಮುಸ್ಲಿಂ ಕ್ಯಾರೆಕ್ಟರ್. ಸುಮಾರು 138-130 ಸಿನಿಮಾದಲ್ಲಿ ಬರೀ ಮುಸ್ಲಿಂ ಕ್ಯಾರೆಕ್ಟರ್ ನನಗೆ ಕೊಡ್ತಕ್ಕಂಥದ್ದು. ಅಣ್ಣ ನಿಮಗಾಗೆ ಒಂದು ಪಾತ್ರ ಬರ್ದಿದ್ದೀನಿ ನಾನು, ಭಾರಿ ನನಗೆ ಗೊತ್ತೈತೆ ಹೇಳ್ರಿ ಅಣ್ಣ. ನಿಮ್ಗೇನು ಬರ್ದ್ರಿ ಬರೀ ಅದೇ ಒಳ್ಳೆ ಮಳೆ ಕೊಳಗಾಣ ಸುತ್ತ ಕೊಳ್ಳಾರಿಸೋದು. ಹಿಂಗಾಗಿ ನಿಮ್ಗೆ ಹೇಳ್ತೇನೆ ರೀ, ಬದಲಾವಣೆ ಅಂತಕ್ಕಂಥದ್ದು ಹೆಂಗೆ ಬರ್ತೈತೆ ಅಂತಂದ್ರೆ ಸ್ವಂತಿಕೆ ಇದ್ರೆ ಬದಲಾವಣೆ. ಹೊಸದನ್ನ ರಿಸ್ಕ್ ತಗೋಬೇಕಾಗತ್ತೆ. ಆ ರಿಸ್ಕ್ ತಗೊಳ್ಳೋರು ಯಾರು? ಯಾಕಂದ್ರೆ ರೊಕ್ಕ ಅಂದಾಗ ಎಲ್ಲರಿಗೂ ಕಳೀತದ್ರೆ, ಎಲ್ಲರಿಗೂ ಓದ್ತಂದ್ರೆ ಹೆದರಿಕೆ ಇದ್ದೇ ಇರತ್ತೆ. ಹಿಂಗಾಗಿ ಆಗಲೇ ಹೇಳಲ್ರಿ, ಹುಚ್ಚಿಬಿಡ್ತಾನೆ ಮದುವೆ ಆಗಿಲ್ಲ, ಮದುವೆ ಆಗ್ತಾನೆ ಹುಚ್ಚಿಬಿಡಂಗಿಲ್ಲ. ಈ ವಿಷಯ ಹುಡ್ತಿದ್ದಾಗ ಅದು ಆ ಲೋಕ, ಸಿನಿಮಾ ಲೋಕ ಇರೋದ್ರಿಂದ ಅದರಿಂದ ಬದಲಾವಣೆ ಕಾಣೋದು ಭಾಳ ಕಷ್ಟ. ಆದರೆ ಬದಲಾವಣೆ ಆದಾಗ ಇದು ಬದಲಾವಣೆ ಆಕೈತೆ ಅಂತೇಳಿ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ಬೇಕು. ಆದರೂ ಈ ಜನಪದದ ವ್ಯಕ್ತಿ ಇಷ್ಟೊಂದು ಜನಪ್ರಿಯ ಆಗಲಿಕ್ಕೆ ಒಂದೇ ಒಂದು ಕಾರಣ, ನಾನು ಮೊದಲೇ ಹೇಳಿದ್ದೇನೆ ರೀ, ಇಂದ್ರ ಚಂದ್ರ ಬರೆದಿರ್ತಕ್ಕಂಥ ಹಾಡಲ್ಲ, ಎಲ್ಲ ಮನೆಯ ಹಾಡುಗಳೊಳಗೆ ನಾವೆಲ್ಲರೂ ಇನ್ವಾಲ್ವ್ ಆಗ್ತೇವೆ. ನಾನು ಒಬ್ಬ ಅಣ್ಣ, ನಾನು ಒಬ್ಬ ಮಾವ, ನಾನು ಒಬ್ಬ ಅಪ್ಪ, ನಾನು ಒಬ್ಬ ತಾತ. ಅದ್ರಾಗ ಬರ್ತೀನಲ್ಲ, ನನ್ನ ಹಾಡಿದು, ಇದು ನನ್ನ ಹಾಡಿದು, ಇಂಥ ಈ ಥರದಿಂದ ಆ ಹಾಡಿನ ಬೆಳವಣಿಗೆ ಆಗ್ತಾಗಲ್ಲ. ಹೀಗಾಗಿ ನಾನು ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ. ಇಲ್ಲಿ ತನಕ ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ ಈ ವೇದಿಕೆಗೆ ಬರೋ ತನಕ ಸುಮಾರು 77 ವರ್ಷ, 78 ಹತ್ತಿರ ಬರ್ತಾ ಇದ್ದೀರಿ. ಇಷ್ಟು ವರ್ಷ ಇನ್ನೂ ಹಾಡಾಕತ್ತೇನೆ ರೀ. ಕಾರಣ ಏನಂತಂದ್ರೆ, ನಾನು ವಿಶ್ರಾಂತಿ ತಗೋಬೇಕಂತಂದ್ರೆ ಅವರು ಕಾರ್ಯಕ್ರಮ ಕೊಡಕ್ಕೆ ಬಂದವರು, ಸರ್ ನಮ್ದು ಲಾಸ್ಟ್ ಪ್ರೋಗ್ರಾಮ್ ರೀ, ಇದೊಂದು ಮುಗಿಸಿ ವಿಶ್ರಾಂತಿ ತಗೊಳ್ರಿ ನಾವು. ಹಿಂಗೆ ಲಾಸ್ಟ್ ಅಂತ ಹೇಳಿ 10 ವರ್ಷ ಆತ್ರಿ. ಈಗ ಯಾವಾಗ ಲಾಸ್ಟ್ ಆಕೈತೋ ನನಗೆ ಗೊತ್ತಿಲ್ಲ. ಇನ್ನೂ ತನಕ ಹಾಡ್ತಾ ಇದ್ದೇನೆ ರೀ. ಇನ್ನೂ ತನಕ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಧ್ವನಿಯೊಳಗೆ ವ್ಯತ್ಯಾಸಗಳಾಗಿಲ್ಲ. ಕಾರಣ ಏನಂತಂದ್ರೆ, ನಮಗೆ ಚೂರು ತೂಕದ ಮೇಲೆ ನಡೀತೇನೆ ರೀ. ಉತ್ತರ ಕರ್ನಾಟಕದ ವ್ಯಕ್ತಿ ರೊಟ್ಟಿ ಚಪಾತಿ ಇಷ್ಟು ಬಿಟ್ಟರೆ ಮತ್ತೇನು ಅಡ್ನಾಡು ಯಾವುದೂ ತಿನ್ನಂಗಿಲ್ಲ. ನಾ ಪಕ್ಕಾ ಶಾಕಾಹಾರಿ ಮನುಷ್ಯ ರೀ. ನನಗೆ ಯಾವುದೂ ಬಿದ್ದಿಲ್ಲ. ನಾನು ಹರಿಯರಾಗಿದ್ದಾಗ ಏನೆಲ್ಲ ಮಾಡೇನಿ ರೀ ಕರೆ ಹೇಳ್ಬೇಕಂದ್ರೆ, ಒಂದಿಷ್ಟು ಯಾವಾಗ ಬಿಟ್ನಿ 2012 ನನಗೆ ಸ್ಟ್ರೋಕ್ ಆತ್ರಿ. ನನಗೆ ಸ್ಟ್ರೋಕ್ ಆಗಿದ್ದೆ ಯಾರಿಗೆ ನಂಬಿಕೆ ಬರ್ತೈತೇನು ರೀ? 2 ಬಾರಿ ಆಯ್ತು. ಬಿದ್ದೋಗಿತ್ತು ಬಿದ್ದೋಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇಲ್ಲಿ ನಿಂತು ಹಾಡ್ತಾರೆ ಅಂತಂದ್ರೆ ನಿಮ್ಮದೇ ಒಂದು ಆಸೆ. ಈ ಪ್ರೇರಣೆ ನಿಮ್ಮನ್ನು ನೋಡಿ, ನಿಮ್ಮ ಸಂತೋಷ ನೋಡಿ ಆರೋಗ್ಯದ ಒಂದು ಚೇತರಿಕೆ, ಆರೋಗ್ಯದ ಗುಟ್ಟು ಅಂದರೆ ನಿಮಗೆ ಇಷ್ಟು ಈ ಕರ್ನಾಟಕ ನಂದು ಒಬ್ಬಂದೇ ಅಲ್ರಿ, ಭಾಳ ಜನಗಳದು ಈ ಥರದ ಜೀವನ ಇರ್ತೈತಿ. ನನ್ನಂಥ ಜೀವನ ಸಿಕ್ಕಾಪಟ್ಟೆ ನೋಡಿರ್ತಕ್ಕಂಥದ್ದು ಇದ್ರೂ ಕೂಡ ಇಂಥ